ಅಯ್ಯೋ ಬೇಬಿ ನೀನು ತಲೆ ಕೆಡಿಸ್ಕೊಬೇಡ. ನಾನು ಎಲ್ಲ ಪ್ಲ್ಯಾನನ್ನೇ ಮಾಡಿದ್ದೀನಿ. ನಾನು ಅಂದಿರೋ ಮಾತುಗಳಿಗೆ ನನ್ನ ಮಗ ಇಷ್ಟೊತ್ತಿಗೆ ಮನೆ ಬಿಟ್ಬಿಟ್ಟು ಹೋಗಬೇಕಿತ್ತು. ಆದರೂ ಮಾನ ಮರ್ಯಾದೆ ಬಿಟ್ಟೋನು ಅಂತ ಅನ್ನಿಸ್ತದೆ. ಎಷ್ಟು ಕೂತ್ರೂ ಮನೆ ಬಿಟ್ಟು ಹೋಯ್ತಿಲ್ಲ. ಈಗಿತ ನೋಡು ಎಂಥ ಮಾತು ಅಂತೀನಿ ಅಂತ ಹೇಳಿದ್ರೆ ಅವ್ನು ಇವಾಗ ಏನೇ ಮನೆ ಬಿಟ್ಬಿಟ್ಟು ಹೊಂಟೋಗ್ಬಿಡ್ಬೇಕು ಅಂಥ ಮಾತು ಅಂತೀನಿ. ನೀನು ತಲೆ ಕೆಡಿಸ್ಕೊಬೇಡ ಬೇಬಿ. ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನಿನಗೂ ಗೊತ್ತಲ್ಲ ನೋಡು ಎಷ್ಟೆಲ್ಲ ಮಾಡ್ತಾ ಇದ್ದೀನಿ ನಿನಗೋಸ್ಕರ ಅಂತ ಹೇಳ್ಬಿಟ್ಟು. ಹಾಂ ಹಾಂ ನನ್ನ ತಂಗಿನೇ ಮನೆಯಿಂದ ಈಚೆ ಕಡೆಗೆ ಆಗ್ತಾ ಇದ್ದೀನಿ ಅಂದರೆ ನೀನು ಅರ್ಥ ಮಾಡ್ಕ. ನಾನು ನಿನ್ಗೆ ಎಷ್ಟೆಲ್ಲ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಹಾಂ 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 ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಾನು ಎಲ್ಲನೂ ನೋಡ್ಕೊತೀನಿ ಸರಿನಾ. ನೀನು ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡು. ಹ್ಞೂ ಹ್ಞೂ ಹಾಂ ಸರಿ ಸರಿ. ನನ್ನ ಮಗ ಬರಲಿ, ನನ್ನ ಮಗಂಗೆ ಹೆಂಗೆ ಮಾಡ್ತೀನಿ ಅಂದರೆ ಇವಾಗ ನೋಡು. ಹ್ಞೂ ಇಲ್ಲ ಬೇಬಿ, ಸಾರಿ ಬೇಬಿ, ನೆನ್ನೆನೇ ಮನೆ ಬಿಟ್ಟು ಹೋಯ್ತಾರೆ ಅಂತ ಅಂದ್ಕೊಂಡೆ. ಕಳ್ಳನ ಮಕ್ಕಳು ಹೋಗಲಿಲ್ಲ, ನೆನ್ನೆನೇ ಮನೆ ಬಿಟ್ಬಿಟ್ಟು ಇವಾಗ ಇವಾಗ ಕಳಿಸ್ತೀನಿ ನೋಡಿ ಮನೆ ಬಿಟ್ಬಿಟ್ಟು. ಹಾಂ ಬೇಬಿ, ನಿಮ್ಮ ಅಮ್ಮಂಗೂ ಹೇಳ್ಬಿಡು. ಹಾಂ ನಮ್ಮ ಮನೆಗೆ ಯಾರೂ ಇರೋಕ್ಕಿಲ್ಲ, ನಾನು ನೀನು ನಮ್ಮಮ್ಮ ಅಷ್ಟೇ, ನೀನು ಆರಾಮಾಗಿರ್ಬೋದು. ಹಾಂ ಸರಿ ಸರಿ. ಏಯ್ ನಿಂತ್ಕೊಳ್ಳ ಇಲ್ಲಿ. ಏಯ್ ಏನಿಲ್ಲ, ನೆನ್ನೆಲ್ಲ ಅಷ್ಟೊಂದು ಮಕ್ಕೇನೇ ಹೋಗ್ತಿದ್ದೀನಿ. ನೀನು ಅಂತೋನು ಇಂತನು ಅಂತ ಹೇಳ್ಬಿಟ್ಟು ಆದರೂ ಮಾನ ಮರ್ವದಿಲ್ಲಿದ್ದಂಗೆ ಇದೇ ಮನೆಯಾಗ ಏನೇ ಇದೆಯಲ್ವಾ. ಥೂ, ನೀನು ನಿಜವಾಗ್ಲೂ ನಾಚಿಕೆ ಏನೇ ಆಯ್ತಿರಲ್ವಾ. ಯಾರಾದ್ರೂ ನಾನು ಹೆಂಡತಿ ಮನೆ ಕೊಡೋರು ಹಿಂಗೆ ನಾನು ಅಂದ್ಬಿಟ್ಟಿದ್ರೆ ಯಪ್ಪ ಯಪ್ಪ ಯಪ್ಪ, ನಾನಂತೂ ಬ್ಯಾಗಿಗೆಲ್ಲ ಇಟ್ಕೊಂಡು ಹೆಂಡ್ತಿನ ಕರ್ಕೊಂಡು ಹೊಂಟೋಗ್ಬಿಡ್ತಾ ಇದ್ದೆ. ನೀನು ಎಂಥ ಮೂರು ಬಿಟ್ಟು ಬಿಡ. ಹೆಂಡತಿ ಮಗನಿಗೆ ನೀನು ಕುಂತ್ಕೊಂಡಿದ್ದೀಗಲ್ಲ, ನಿಂಗೇನು ಶೂಡು ಷರತ್ತು ಮಾನ ಮರ್ವದಿನದು ಏನೂ ಇಲ್ವೇನಿಲ್ಲ ನಿನಗೆ. ಥೂ, ನೀನು ನೋಡಿದ್ರೆ ನನಗೆ ಅಸಹ್ಯ ಅಸಹ್ಯ ಆಯ್ತಾಯ್ತೆ. ಗಂಡು ಜಾತಿಗೆ ಏನಿಯ ಅವಮಾನ ನೀನಂತೂ ಅಪ್ಪಬ್ಬ. ಅದು ಹೆಂಗೆ ಅನ್ನಿಸ್ಕೊಂಡು ಬಿಟ್ಟಿ ಕೂಳು ತಿನ್ಕೊಂಡು ಹಿಂಗೆ ಬಿದ್ದಿದೆಯೋ ನನಗಂತೂ ಗೊತ್ತಾಗ್ತಿಲ್ಲ. ನಾನು ಥೂ ಯಪ್ಪ. ನೋಡು ಬಾಮೈದ, ನನಗೆ ಬ್ಯಾರೆ ದಾರಿ ಇಲ್ಲ, ಅದಕ್ಕೆ ನೀ ಇಲ್ಲಿ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಯಾರು ಅನ್ನಿಸ್ಕೊಂಡೆಲ್ಲ ಇರೋರು ಹೇಳು. ಹಾಂ ಏನು ದಾರಿ ಇಲ್ಲ ಅಂದರೆ ದಾರಿ ಹುಡುಕಂತ ಇದ್ದೆ ನಾನು. ನಿನ್ನಂಗೆ ಮಾತುಗಳೆಲ್ಲನೂ ಅನ್ನಿಸ್ಕೊಂಡು ಕೆಟ್ಟ ಕೆಟ್ಟ ಮಾತುಗಳೇನಿಯ ಇಲ್ಲಿ ಬಿದ್ದಿರ್ತಿರ್ಲಿಲ್ಲ. ಥೂ ಯಪ್ಪ, ನೀನಂತೂ ಮಾನ ಮರ್ವದಿ ಬಿಟ್ಟೋನೇ ಬಿಡು. ಅದಕ್ಕೆ ನೀ ಎಲ್ಲ ಮಾತುಗಳನ್ನು ಅನ್ನಿಸ್ಕೊಂಡು ಇನ್ನೊಂದು ಇಲ್ಲೇ ನೀ ಬಿದ್ದಿದ್ಯಾ. ಲೋ, ಒಂದು ಮನೆ ಬಿಟ್ಬಿಟ್ಟು ಹೋಗು. ಇಲ್ಲ ಅಂತಂದರೆ ನೋಡಿ ಎಲ್ಲರ ಮುಂದೆನೂ ನಾನು ಗಂಡಸೇ ಅಲ್ಲ ಅಂತ ಹೇಳ್ಬಿಟ್ಟು ಒಪ್ಕೊಬಿಡು. ಲೋ ಬಾಮೈದ, ಇದು ಅತಿ ಆಯಿತು ಬಾಮೈದ. ನೀನು ಸಿಕ್ಕಾಪಟ್ಟೆ ಜಾಸ್ತಿ ಮಾತಾಡ್ತಾ ಇದೆಯಾ ನೀನು. ಏನು ಗಂಡಸಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತಿರೋದು. ನನಗೇನು ದುಡಿಯೋಕ್ಕೆ ಯೋಗ್ಯತೆ ಇಲ್ಲ ಅಂತ ಅನ್ಕೊಂಬಿಟ್ಟ. ಅನ್ಕೊಂಡಿರೋದೇನು ನಿನಗೆ ಯೋಗ್ಯತೆನೇ ಇಲ್ಲ ಅಂತ ನಂಗೆ ಸಂದಾಗ ಗೊತ್ತು. ನಿನಗೆ ಯೋಗ್ಯತೆ ಇದ್ದರೆ ನೀನು ಯಾಕೆ ಬಂದು ನಮ್ಮ ಮನೆಗೆ ಬಿದ್ದಿರ್ತಾ ಇದ್ದೆ. ಸಾಕು, ಬಾಯಿ ಮುಚ್ಕೊಂಡು ಬಿದ್ದಿರಲಿ. ನನಗೇನು ಹೇಳಕ್ಕೆ ಗೊತ್ತಿಲ್ಲ ನೀನು. ನಾನು ಏನು ಅಂತ ಹೇಳ್ಬಿಟ್ಟು ನಿಂಗೆ ತೋರಿಸ್ತೀನಿ. ಏಯ್ ತೋರಿಸ್ತೀನಿ 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 ಅಂತ ಹೇಳ್ಬಿಟ್ಟು ನೋಡ್ತಾನೆ ಇದೀನಿ ತಗ. ನೀನು ತೋರಿಸೋದನ್ನ ನೀನೆಲ್ಲ ತೋರಿಸ್ತಾ ಇದ್ದೀಗ. ನಾನು ಕಂಡಿವ್ನಿ ತಗ ನೀನು ತೋರಿಸೋದನ್ನ. ಅಯ್ಯೋ ಬೊಡ್ಡ ಇದ್ದ, ನಾನು ಇವನು ದೊಡ್ಡ ಸಾಚ ಅಂತ ಅನ್ಕೊಂಡಿದ್ದೆ. ಆದರೆ ನೀವು ನೋಡು ಲೇ, ನಿನಗೆ ಸಾಕಕ್ಕೆ ಯೋಗ್ಯತೆ ಇಲ್ಲ ತಾನೆ. ನನ್ನ ತಂಗಿನ ಸಾಕೋದು ನನಗೆ ಗೊತ್ತು. ಆದರೆ ನೀನು ನನ್ನ ಗಂಡಸೇ ಅಲ್ಲ ಅಂತ ನೀನು ಒಪ್ಕೋಬೇಕು ಅಷ್ಟೇ. ನೀನು ಒಂದ್ಕಿಂತ ನನ್ನ ಗಂಡಸ ಅಲ್ಲ ಅಂತ ಹೇಳ್ಬಿಟ್ಟು ಒಪ್ಕೊಬಿಟ್ರೆ ಅವನ ಅಜ್ಜಿ ಸಾಯ ಗಂಟ ನಮ್ಮ ಮನೆಗೆ ನೀನು ನಿಕ್ಕೊಂಡು ಸಾಕ್ತೀನಿ ಕಣ. ಇಲ್ಲ ನಿನ್ನ ಗಂಡಸು ಅನ್ನೋದಾದರೆ ನನ್ನ ತಂಗಿನ ಕರ್ಕೊಂಡು ಮೊದಲು ಎಲ್ಲ ನಾವು ಅಂತ ಜೀವನ ರೂಪಿಸ್ಕೊ ಹೋಗು. ಲೇ, ಇಷ್ಟೆಲ್ಲ ಮಾತು ಅನ್ನಿಸ್ಕೊಂಡ್ರು ಈ ಮನೆಗಿದ್ರೆ ನನಗೆ 4 ಪೈಸು ಮುರ್ವದಿರಕ್ಕಿಲ್ಲ. ನೀನೇ ಕೆಲಸ ಮಾಡಿದಂಗೆ ಬಿದ್ದೀಗ ನನ್ನ ಮೇಲೆ ಏನು ಹೇಳಕ್ಕೆ ಬಂದ್ಬಿಡ್ತೀಗೆಲ್ಲ. ನೋಡು, ನಾನು ಹೆಂಡ್ತಿಲಿ ಇರುವಂಥದ್ದಕ್ಕಿದ್ದೀನಿ ಅಷ್ಟು ಬಿಟ್ರೆ ನನಗೆ ಯಾವುದೇ ಕಾರಣಕ್ಕೂ ಬೇಕು ಅಂತ ಹೇಳ್ಬಿಟ್ಟು ಬಂದು ಬಿದ್ದಿಲ್ಲ ಇಲ್ಲಿ. ನಾನು ನಮ್ಮ ಅಮ್ಮವ್ರ ಮನೆಗೆ ಹೋಗಿ ಕಿತ್ತಾಡ್ಕೊಂಡ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ಬಿದ್ದಿದ್ದೀನಿ. ಇಲ್ಲ ಅಂದಿದ್ರೆ ನಾನು ಯಾಕೆ ಬಂದ್ಬಿಟ್ಟು ಇಲ್ಲಿ ಬಿದ್ದಿರ್ತಾ ಇದ್ದೆ. ಆಯಿತು ಬಿಡ್ಲಾ, ನನ್ನೇನು ಗಂಡಸಲ್ಲ ಅಂತ ಅನ್ಕೊಬಿಟ್ಟ. ನನಗೂ ಮಾನ ಮರ್ವದಿ ಐತೆ. ನೀವು ಒಂದಂಗೆಲ್ಲ ಅನ್ನಿಸ್ಕೊಂಡು ಬಿದ್ದಿರೋಕ್ಕೆ ನನಗೂ ಇಷ್ಟ ಇಲ್ಲ. ನಾನು ಹೆಂಡ್ತಿನ ಕರ್ಕೊಂಡು ಈಗಲೇ ಏನೇನೋ ಹೊಂಟೋಯ್ತೀನಿ. ಹಬ್ಬ, ಮೊದಲಷ್ಟು ಕೆಲಸ ಮಾಡ್ಬಿಟ್ಟು ಪುಣ್ಯ ಕಟ್ಕೊಂಬಾರಯ್ಯ. ನನಗೂ ಸಾಕಾಗೋಗ್ಬಿಟ್ಟೈತಿ ನೀನು ನೋಡಿ 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 ನೋಡಿ. ನನ್ನ ಫ್ರೆಂಡ್ಸ್ ಎಲ್ಲ ಹೆಂಗೆ ಆಡ್ಕೊಂತಾರೆ ಗೊತ್ತಾ. ಇವ್ನು ಗಂಡಸೇ ಅಲ್ವಂತೆ ಇವನು ಬಂದ್ಬಿಟ್ಟು ಹೆಂಡತಿ ಮನೆಗೆ ಬಿದ್ದವನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಆಡ್ಕೊತಾರೆ. ಅಪ್ಪಬ್ಬ, ನಿನ್ನ ಫ್ರೆಂಡ್ಸ್ ಅದು ಏನು ಕತೆನೋ ಗೊತ್ತಿಲ್ಲ. ನಿನ್ನ ಫ್ರೆಂಡ್ಸ್ ಏನೋ ಅನ್ಕೊಳ್ಳೋದೇ ಇಲ್ವೇನೋ ನನಗಂತೂ ಗೊತ್ತಿಲ್ಲ. ಆದರೆ ನನ್ನ ಫ್ರೆಂಡ್ಸ್ ಎಲ್ಲರೂ ಸಿಕ್ಕಾಪಟ್ಟೆ ಕೆಟ್ಟದಾಗ ಏನೇ ಮಾತಾಡ್ತಾವ್ರೆ ನಿನ್ನ ಬಗ್ಗೆ. ಮೊದಲು ನೋಡು, ನೀನು ಹೆಂಡ್ತಿನ ಕರ್ಕೊಂಡು ಇಲ್ಲಿಂದ ಹೋಗು. ಅದೇನು ದುಡ್ಕೊಂಡು ಅದೇನು ನೋಡ್ಕೊತೀಯೋ ನೋಡ್ಕ. ನಿನ್ನ ಹತ್ರ ಹೇಳ್ಸ್ಕೊಳ್ಳೋ ಅಂತ ಅವಶ್ಯಕತೆನೇ ಇಲ್ಲ. ನನ್ನ ಹೆಂಡ್ತಿನ ಹೆಂಗೆ ಸಾಕಬೇಕು ಅಂತ ಹೇಳ್ಬಿಟ್ಟು ನನಗೆ ಸಂದಾಗ ಗೊತ್ತು. ಯಾರ ಯೋಗ್ಯತೆನೂ ನನಗೇನು ಬೇಕಾಗಿಲ್ಲ. ನನ್ನ ಹೆಂಡ್ತಿನ ಕರ್ಕೊಂಡು ನಾನು ಹೊಂಟೋಯ್ತೀನಿ, ನೋಡ್ತಾ ಇರು. ಲೋ, ಬರೀ ಬಾಯಿ ಮಾತಾಗಿ ಹೇಳೋದಾಯ್ತು ಕಂಡ. ಮೊದಲು ಕರ್ಕೊಂಡು ಹೋಗು, ಆಮೇಕಿಂದ ನಂಬ್ತೀನಿ. ಈಗಲೇ ಈ ಕ್ಷಣನೇ ಕರ್ಕೊಂಡು ಹೋಗ್ಬಿಡ್ತೀನಿ. ಹುಟ್ಟು ಬಟ್ಟೆಗೆ ಕರ್ಕೊಂಡು ಹೋಗ್ತೀನಿ. ಆಮೇಕಿಂದ ಮನೆಗಿರೋ ದುಡ್ಡು ಗಿಡ್ಡು ಎಲ್ಲ ದೋಚ್ಕೊಂಡು ಹೋಗ್ಬಿಟ್ಟಿಯ ಮರಯ್ಯ. ಮನೆಗಿರೋ ದುಡ್ಡನ್ನ ಬ್ಯಾಗೋಗಿ ತುಂಬ್ಕೊಬಿಟ್ಟು ದೋಚ್ಕೊಂಡು ಎತ್ಕೊಂಡು ತಲೆ ಮೇಲೆ ಎತ್ಕೊಂಡು ಹೊಂಟೋಗ್ಬಿಟ್ಟಿರ. ಆಮೇಕಿಂದ ನೀವೇ ದೋಚ್ಕೊಂಡ್ಬಿಟ್ಟು ನೀವೇ ಸಂಸಾರ ಮಾಡಕ್ಕೆ ನೀವೇ ಬೇಕಾ. ನಾನು ಹಂಗೆ ಅದ್ದೂರಿಯಾಗೇನೇ ಸಂಸಾರ ಮಾಡ್ತೀನಿ ನಾನು. ಲೇ, ನೀನು ಇಷ್ಟೊಂದು ಮಾತುಗಳು ಕೇಳಿಸ್ಕೊಂಡು ನಿಮ್ಮ ಮನೆಯಿಂದ ನಾನು ಬಿಡಿ ಕಾಸು ಎತ್ಕೊಂಡು ಹೋಗೋಕ್ಕಿಲ್ಲ ಕಣಲಿ. ನಿನ್ನಿಂದ ನನಗೇನು ಆಗಬೇಕಾಗಿಲ್ಲ. ನಿನ್ನ ಅವಶ್ಯಕತೆ ನನಗಂತೂ ಇಲ್ಲ. ನನ್ನ ಹೆಂಡ್ತಿನ ಕರ್ಕೊಂಡು ನನಗೆಲ್ಲ ನಾವು ಹೋಗ್ತೀನಿ. ಯಪ್ಪ, ಇವಾಗಾದರೂ ನನ್ನ ಮಗುಂಗೆ ಫುಲ್ಲು ಶೂಡು ಷರತ್ತು ಮಾನ ಮರ್ವದಿ ಅನ್ನೋದು ಬಂತಲ್ಲ. ನಿಜವಾಗ್ಲೂ ಕರ್ಕೊಂಡು ಹೋಯ್ತಾನ. ಇಲ್ಲ ಅಂತಂದರೆ ಫುಲ್ ನಾಟಕ ಗಿಟ್ಕ ಆಡ್ತಾವನ ಅಂತ. ಈ ನನ್ನ ಮಗ ಕರ್ಕೊಂಡು ಹೋಗ್ಬಿಟ್ರೆ ನನ್ನ ಬೇಬಿಗೆಲ್ಲ ಹೇಳ್ಬಿಡ್ಬೇಕು. ನನ್ನ ಬೇಬಿ ಅನ್ಕೊಂಡಂಗೆ ಏನೇ ಆಗೋಯ್ತು ಎಲ್ಲನೂ. ಹಬ್ಬಬ್ಬ, ಕುಂತ್ರು ನಿಂತರು ಹಿಂಗೆ ಉಗಿತಾ ಇದ್ರೆ ಯಾರು ತಾನೇ ಮನೆಗಿತ್ತಾರೇಳು. ಎಲ್ಲವನ್ನೂ ಹೊಂಟೋಯ್ತಾನೆ. ನೋಡೋಣ ಇರು, ಏನಾಯ್ತದೋ ಏನು ಕತೆನೋ ನಾನು ನೋಡ್ತೀನಿ. ಇವ್ರು ಫಸ್ಟು ತೊಲಗ್ಬಿಟ್ರೆ ಹಬ್ಬಬ್ಬ ಮನೆಗಂತೂ ಶಾಂತಿ. ನಡಿಯೋ ಹೋಗೋಣ. ನಾನಂತೂ ಮನೆಯಾಗಿ ಇರೋಕ್ಕಿಲ್ಲ. ನೀನು ತಮ್ಮನ ಹತ್ರ ಅನ್ನಿಸ್ಕೊಂಡಂಗಿರೋಕ್ಕೆ ನನಗೇನಾದರೂ ತಲೆಗಿಲೆ ಕೆಟ್ಬಿಟ್ಟಾಯ್ತಾ. ನಾನಂತೂ ಈ ಮನೆಯಾಗ ಒಂದು ಕ್ಷಣನೂ ಇರೋಕ್ಕಿಲ್ಲ. ನಡಿಯೋ ಹೋಗೋಣ. ರೀ, ಇದೇನ್ರಿ ಹಿಂಗೆ ಹೇಳ್ತಾ ಇದ್ದೀರಾ? ತಕ್ಷಣ ಹೊಂಟೋಗ್ಬಿಡೋಣ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅಯ್ಯೋ, ನಿಮ್ಗೇನಾದ್ರು ತಲೆಗಿಲೆ ಕೆಟ್ಬಿಟ್ಟಾಯ್ತಾ? ನಿಮ್ಮ ಅಮ್ಮ ಅಲ್ಲಿ ಮನೆಗೆ ಬಿಟ್ಕೊಳ್ಳೋದು ಇಲ್ಲ, ಏನೂ ಇಲ್ಲ. ಮತ್ತೆ ಹೆಂಗೆ ಹೊಲ್ಟೈತೆ ಹೇಳು?
ಹೆಂಗ್ ಹೊಂಟೈತಿ ಅಂದ್ರೆ ನೀನು ಅನ್ನಿಸ್ಕೊಂಡು ಇರಕಾಯ್ತದ ನಿನ್ ಗಂಡ್ಸಲ್ಲ ನೀನ್ ಹೆಂಗ್ಸಲ್ಲ ಅಂತ ಹೇಳ್ಬಿಟ್ಟು ಅನ್ನಿಸ್ಕೊಂಡೆಲ್ಲ ಇರಕಾಯ್ತದೇನೆ. ನೋಡು ನೀನ್ ಬೇಕಾದ್ರೆ ಇರ್ಬೋದು, ಆದ್ರೆ ನಾನಂತೂ ಹಂಗೆ ಅಂತ ಮಾತುಗಳು ಅನ್ನಿಸ್ಕೊಂಡು ಇರಕ್ಕಾಗಕ್ಕಿಲ್ಲ. ನೋಡು ಕೂಲಿನಲ್ಲಿ ಮಾಡ್ಕೊಂಡು ಅದ್ರ ಮುಂದೆ ತಿನ್ಕೊಂಡು ಜೀವನ ಮಾಡ್ಬೋದು, ಆದ್ರೆ ನಿಮ್ಮ ಅಣ್ಣ ಯಾ ಕುಂತ್ಕೊಂಡ್ರು ನಿಂತ್ಕೊಂಡ್ರು ಗಂಡ್ಸಲ್ಲ ಅಂತೋನು ಇಂತೋನು ಅಂತ ಬೈತಿರ್ತಾನಲ್ಲ, ಅದನ್ನೆಲ್ಲನೂ ಸಹಿಸ್ಕೊಂಡಿರೋ ಶಕ್ತಿ ನನ್ಗಂತೂ ದೇವ್ರಾಣೆಗೂ ಇಲ್ಲ. ನೋಡು ಬತ್ತಿಗ ಬಾ ನನ್ನ ಜೊತೆ, ಇಲ್ಲ ನಾನು ಬರಕ್ಕಿಲ್ಲ, ನಾನು ಇಲ್ಲೇ ಇರಬೇಕು ಅಂತ ಅನ್ಕೊಂಡ್ರೆ ನಾನಂತೂ ನಿನ್ನ ಏನು ಮಾಡೋಕ್ಕಾಗಿಲ್ಲ, ಇಲ್ಲೇ ಏನೇ ಇದು ಬಿಡು. ನೋಡು ನಾನಂತೂ ಈ ಮನೆಯಾಗೆ ಒಂದು ಕ್ಷಣನೂ ಇರಕ್ಕಿಲ್ಲ. ಅಯ್ಯೋ ರೀ, ಅಮ್ಮನೂ ಇಲ್ಲ, ಯೋಚನೆ ಮಾಡಿ. ಅಮ್ಮ ಅಮ್ಮ ಬೇರೆ ನೆನೆಯ ಎಲ್ಗೋ ಹೋಗೈತೆ ಪ್ಯಾಟೆಗೆ. ಅಮ್ಮ ಬಂದಮೇಲೆ ಅಮ್ಮಂಗೆ ಹೇಳ್ಬಿಟ್ಟು ಹೋಗೋಣ, ಹೊಸಿ ಸುಮ್ಕಿರ್ರಿ ನೀವು. ಈಗ ಆತ್ರದಾಗೆಲ್ಲ ನಿರ್ಧಾರ ತಗೋಬೇಡಿ, ಹೋಗೋದೇನೋ ದೊಡ್ಡ ವಿಷಯ ಅಲ್ಲ, ಆಮೇಕಿಂದ ಜೀವನ ಮಾಡೋದೈತೆ ನೋಡು ದೊಡ್ಡ ವಿಷಯ. ಈಗ ನಮ್ಮಮ್ಮ ಇದ್ದಿದ್ರೆ ಏನೋ ಒಂದು ಪರಿಹಾರ ಹೇಳಿರೋದು. ಈಗ ನಮ್ಮ ಅಣ್ಣ ಹಿಂಗೆ ಬಾಯಿ ಹಂಗೆ ನೆನೆಯ ನನ್ನ ಮಗನಿಗೆ ಒದ್ಬಸ್ತಾಗಿರಕ್ಕಿಲ್ಲ ಅಂತಲೇ ಇರ್ತಾನೆ. ನೀವು ಅಷ್ಟಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಈ ಕಿವಿ ಕೆಡ್ಸ್ಕೊಂಡು ಆ ಕಿವಿಯಾಗಿ ಬಿಟ್ಬಿಡಿ. ಅಬ್ಬಬ್ಬಬ್ಬಬ್ಬಬ್ಬಾ! ಅಂದ್ರೆ ನಿನ್ನ ಪ್ರಕಾರ ನೀನೇ ಒಪ್ಕೊಂತ ಇದೀಯ ಕಣವ. ನನ್ನ ಗಂಡ ಗಂಡ್ಸಲ್ಲ, ನನ್ನ ಗಂಡನ ಈಚೆ ಕಡೆ ಕರ್ಕೊಂಡೋಗಿ ಸಾಕಾಕಿಲ್ಲ, ಅವನಿಗೆ ಆ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ನೀನೇನೇ ಒಪ್ಕೊಂತ ಇದ್ದೀಗ ಅಲ್ವಾ? ನಿನಗೆ ನಿನ್ನ ಗಂಡನ ಮೇಲೆ ನಂಬಿಕೆ ಇದ್ದಿದ್ರೆ ಬಾರಲ್ಲೇ ಹೋಗೋಣ, ಇವ್ನ ಮಾತೇನು ಕೇಳೋದು ಅಂತ ಹೇಳ್ಬಿಟ್ಟು ರಾಜ ರಸವ ಕರ್ಕೊಂಡು ಹೋಗ್ತಾ ಇದ್ದೆ. ಆದರೆ ಇವಾಗ ಯಾವ ಮಕ ಹೊತ್ಕೊಂಡು ನೀನು ಇಲ್ಲಿರ್ತೀಯ? ನಿನ್ನ ಗಂಡ ಗಂಡ್ಸಲ್ವಾ? ಯಾಕೋ ಅವ್ನಿಗೆ ದುಡಿದಿನ ಸಾಕ ಯೋಗ್ಯತೆ ಇಲ್ವಾ ನಿನ್ನ ಗಂಡಂಗೆ? ಹೇಳು ಹೇಳು, ಬಾಯಿ ಬಿಟ್ಬಿಟ್ಟು ಹೇಳು. ಅಣ್ಣ, ನೀನು ಅತಿಯಾಗಿ ಮಾತಾಡ್ತಾ ಇದೀಯಾ. ನಾನೇನು ಅತಿಯಾಗಿ ಮಾತಾಡ್ತಿಲ್ಲ, ನೀನು ಶಾನೆ ಓವರ್ ಆಕ್ಟಿಂಗ್ ಮಾಡ್ತಿದ್ದೀಗ ಅಷ್ಟೇನಿಯ. ನಾನು ಹೇಳ್ದೆ ತಾನೆ, ನಾನೊಂದು ಹುಡುಗನ ಹುಡುಕಿದ್ದೀನಿ, ಸಿಕ್ಕಾಪಟ್ಟೆ ರಿಚ್ ಆಗವನೇ, ಸೂಪರ್ ಆಗವನೇ, ಅವ್ನು ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಕುಣ್ಕೊಂಡು ಇನ್ನೇನು ಮಗನೇ ಬೇಕು ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡಲ್ಲ, ಅನ್ಬೋಸ್ಕೊಂಡು ಸಾಯಿ. ಈ ನನ್ನ ಮಗ ಬೇಕಿತ್ತ ನಿನಗೆ? ಹಾಂ, ನಾಲಾಯಕ್ ನನ್ನ ಮಗ 10 ಪೈಸೆ ದುಡಿಯೋಕ್ಕೆ ಯೋಗ್ಯತೆ ಇಲ್ಲ, ಬಂದ್ಬಿಟ್ಟು ನಮ್ಮ ಮನೆಗೆ ಬಿದ್ದವನೇ, ₹1 ಸಂಪಾದನೆ ಮಾಡೋಕ್ಕಿಲ್ಲ, ಏನೂ ಇಲ್ಲ. ಇವನ ಜೊತೆ ಅದು ಹೆಂಗೆ ಜೀವನ ಪೂರ್ತಿ ಸಂಸಾರ ಮಾಡ್ತೀಯ ನೀನಂತೂ? ಮಾನ ಮರ್ವದಿ ಇದ್ದಿದ್ರೆ ಇವನು ಯಾವತ್ತೋ ಕೆಲ್ಸಕ್ಕೆ ಹೋಗ್ಬಿಟ್ಟು ಯಾವತ್ತೋ ನಿನ್ನನ್ನು ಸಾಕ್ತಾ ಇದ್ದ. ಹಬ್ಬ ಅಂದರೆ ನಿನ್ನ ಪ್ರಕಾರ ನಿನ್ನ ಗಂಡ ಗಂಡಸಲ್ಲ ಅಂತ ಹೇಳ್ಬಿಟ್ಟು ನೀನೇನಿಯ ಒಪ್ಕೊಂಡಂಗೆ ಆಯಿತು. ಅಣ್ಣ, ಇನ್ನೊಂದು ಬಗ್ಗೆ ನನ್ನ ಗಂಡನ ಬಗ್ಗೆ ಮಾತಾಡೋದ್ರೆ ಸಂತಕ್ಕಿರಕ್ಕಿಲ್ಲ. ನನ್ನ ಗಂಡ ದುಡಿಯೋಕೆ ಹೋಯ್ತಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟೇ ನನ್ನ ಮಾತಾಡ್ತಾ ಇದೆಯಾ? ಹಬ್ಬಬ್ಬ, ನೀನು ಮಾತಾಡ್ತಿರೋದು ನೋಡಿದ್ರೆ ಏನೋ ಇದು ಮಾಡ್ದಂಗೆ ಮಾತಾಡ್ತಿದ್ಯಾ. ಹಾಂ, ನಾನು ಮದುವೆ ಮಾಡ್ಕೊಂಡ್ರೆ ನಿನಗೆ ಇಷ್ಟ ಇಲ್ಲ, ಅದಕ್ಕೆ ಹಿಂಗೆಲ್ಲ ನನಗೆ ಆಡ್ತಾ ಇದೆಯಾ? ನೋಡ್ದೇನೆ ಕೇಳಿಸ್ಕೊಂಡ? ಇಷ್ಟೆಲ್ಲನೂ ಕೇಳಿಸ್ಕೊಂಡು ಮಾಡ್ಕೊಂಡು ನಾವು ಇಲ್ಲಿ ಇರ್ಬೇಕಾ? ನೀನೇ ಯೋಚನೆ ಮಾಡು. ಎಲ್ಲಾದರೂ ಹೋಗಿ ಏನಾದ್ರು ಜೀವನ ಮಾಡ್ಕೊಳ್ಳೋಣ. ಇಲ್ಲಿರಕ್ಕೆ ನನಗಂತೂ ಆಯ್ತಿಲ್ಲ. ಕುಂತ್ರು ನಿಂತರು ಏನು ಮಾಡಿದ್ರು ಈಗ ನೋಡು, ನಿಮ್ಮ ಅಣ್ಣ ಅಂತಾನೆ ಇತ್ತಾನೆ ಏನಾರ ಒಂದೊಂದು. ನನಗೆ ಹೆಂಗೆ ಅಂತ ಸಹಿಸ್ಕೊಂಡ್ಲಿ ಹೇಳು? ಕುಂತ್ರು ಒಂದು ಮಾತು, ನಿಂತ್ರು ಒಂದು ಮಾತು ಅಂತಾನೆ ಅವನೇ. ಅಷ್ಟೊಂದು ಮನೆ ಬಿಟ್ಟೋಯ್ತಿಲ್ವಲ್ಲ ನೀವು? ಈ ಅಪ್ಪ ನಿಮ್ಗೆ ಇದು ಹೆಂಗೆ ಮುಗಿದ್ರೆ ಮನೆ ಬಿಟ್ಬಿಟ್ಟು ಹೋಯ್ತೀರಾ ಅಂತ ನಂಗೆ ಗೊತ್ತಾಯ್ತಿಲ್ಲ. ಇಷ್ಟು ಹೇಳಿದ್ರು ನೀವು ಮನೆ ಬಿಟ್ಬಿಟ್ಟು ಹೋಯ್ತಿಲ್ಲ ಅಂತಂದರೆ ನೀನು ಎಂಥ ಜನ ಇರ್ಬೇಡ. ಲೇ ತಂಗಿ, ಒಳ್ಳೆ ಚೆನ್ನಾಗಿರೋನ ಮದುವೆ ಮಾಡ್ಕೊಂಡಿದ್ಯಾ ಬಿಡವ ನೀನಂತಂದ್ರೆ. ಹಬ್ಬಬ್ಬಬ್ಬಬ್ಬ, ಕೆಲ್ಸಕ್ಕೆ ಹೋಗಕ್ಕೆ ಆಗ್ದಿರೋನು, ಅವು ಮನೆಯಾಗ ಅತ್ತೆ ಮನೆಗೆ ಬಂದು ಬಿದ್ದಿರೋನು, ಇಂಥವನ್ನ ನಾನು ಎಲ್ಲೂ ನೋಡಿಲ್ಲ. ಯಾರನ್ನ ಕೂಲಿ ಮಾಡೋರನ್ನ ಮದುವೆ ಮಾಡ್ಕೊಂಡಿದ್ರು ನಾನು ಗಂಡ್ಸಲ್ವಾ ಕೂಲಿ ಮಾಡ್ಬಿಟ್ಟು ಸಾಕ್ತೀನಿ ಅಂತ ಹೇಳ್ಬಿಟ್ಟು ಸಾಕ್ತಾ ಇದ್ದ. ಹಿಂಗೆ ಯಾರನ್ನೂ ಬಂದು ಬಿದ್ದಿರ್ತಿರ್ಲಿಲ್ಲ. ನನಗಂತೂ ನೆನ್ಸ್ಕೊಂಡ್ರೆ ನೋಗ್ಬೇಕು, ಬೇಜಾರು ಮಾಡ್ಕೋಬೇಕು. ನನ್ನ ತಂಗಿ ಬಾಳು ಹಿಂಗೆ ಆಯ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ನೋವು ಮಾಡ್ಕೋಬೇಕು. ನನಗಂತೂ ಗೊತ್ತಾಯ್ತಿಲ್ಲ. ನನ್ನ ಗಂಡನ ಬಗ್ಗೆ ಏನು ಮಾತಾಡ್ತಾ ಇದ್ದೀಗ? ನೋಡ್ತಾ ಇರು, ನನ್ನ ಗಂಡ ಏನು ಅಂತ ಹೇಳ್ಬಿಟ್ಟು ನಿನಗೆ ಆದಷ್ಟು ಬೇಗನೆ ನಿನಗೆ ಗೊತ್ತಾಯ್ತದೆ. ಹೌದು, ನಾವು ಹೋಯ್ತೀವಿ, ಹೋಗ್ಬಿಟ್ಟು ನಾವು ನೋಡ್ತಾ ಇರು. ಸೂರ್ಯವಂಶದ ಥರ ನಾವು ನಾನು ನನ್ನ ಗಂಡ ಇಬ್ರು ಬೆಳೆದು ತೋರಿಸ್ತೀವಿ. ಸೂರ್ಯವಂಶ ಪಿಕ್ಚರಾಗಿ ಹೆಂಗೆ ವಿಷ್ಣುವರ್ಧನ್ ಸರ್ ಅವರೆಲ್ಲ ಬೆಳೆದ್ರು, ನಾನು ನನ್ನ ಗಂಡ ಹಂಗೆ ಬೆಳೆದು ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ಗೆ ಹಾಕಿ ನೀನು ಹೊಟ್ಟೆ ಉರಿಸ್ಲಿಲ್ಲ, ನನ್ನ ಹೆಸರು ಬದಲಾಯಿಸ್ಕೊಬಿಡ್ತೀನಿ ಕಣ. ಒಂದೇ ಆಡಗೆ ನಾವು ಸಾವುಕಾರ ಹೋಗ್ಬಿಡ್ತೀವಿ. ನೋಡ್ತಾ ಇರು. ಏನು ಅನ್ಕೊಂಬಿಟ್ಟಿದ್ಯಾ? ನಾವು ಸಂಪಾದನೆ ಮಾಡಿ ತೋರಿಸ್ತೀವಿ. ನನ್ನ ಗಂಡನವೇ ಎಂಥ ಇಂಟೆಲಿಜೆಂಟ್ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ ಕಣ. ನಿನ್ನ ಹತ್ರ ಅನ್ನಿಸ್ಕೊಳ್ಳೋ ಅವಶ್ಯಕತೆ ನನಗೇನೂ ಇಲ್ಲ. ನನಗೆ ನಿನ್ನ ಹತ್ರ ಅನ್ನಿಸ್ಕೊಂಡು ಚೀತು ಅನ್ನಿಸ್ಕೊಂಡು ಬದುಕಿರೋ ಅಂಥದ್ದು ಏನೈತೆ? ಏಯ್, ನೋಡ್ತಾ ಇರು. ನೀನು ಅಷ್ಟೇ ಸೂರ್ಯವಂಶದ ಗಸಗಸೆ ಪಾಯಸ ಕುಡಿದು ಬಿಡ್ತೀಯಾ ನಮ್ಮ ವಿಡಿಯೋ ನೋಡಿದಾಗ. ಅಬ್ಬಬ್ಬಬ್ಬ, ಮೆಚ್ಚಿದೆ ಕಣವ ತಂಗಿ, ಮೆಚ್ಚಿದೆ. ಇದು ಚೆನ್ನಾಗಿರೋದು ಅಂತಂದ್ರೆ ಆ್ಯಕ್ಚುಲಿ ಇದು ಚಾಲೆಂಜು ಅಂತಂದರೆ ಕೇಳೋಕೆ ತುಂಬ ಚೆನ್ನಾಗೈತೆ. ಅಯ್ಯಯ್ಯೋ, ನೀವೇನಾದ್ರು ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಅಂತ ಹಾಡು ಹೇಳ್ಕೊಂಡು ಕುಂತ್ರೆ ಅಬ್ಬಬ್ಬ, ನನಗಿನ್ನ ಖುಷಿ ಪಡೋದು ನೀನು ಯಾರು ಇಲ್ಲ. ಬೆಳೀರಿ, ಚೆನ್ನಾಗಿ ಬೆಳೆದು ಟಾಪ್ ಲೆವೆಲ್ ನಿಂತ್ಕೊಂಡು ತೋರಿಸ್ರಿ. ಬ್ಯಾಡ ಅಂತಂದ್ರೆ ಯಾರು? ತೋರಿಸಿ. ನೋಡ್ತಾ ಇರು, ತೋರಿಸ್ತೀವಿ. ತೋರ್ಸೋ ಗಂಟನೂ ಈ ಮನೆಗೆ ಎಡಗಾಲ್ ಹೆಜ್ಜೆನೂ ಇಕ್ಕೋದಿಲ್ಲ. ಇದು ನನ್ನ ಚಾಲೆಂಜು ಅಂತ ಹೇಳಿದ್ರೆ ಲೇ, ನೀವು ಸುಮ್ಕಿರ್ರಿ. ಇವ್ ನಿಮ್ಮ ಬಗ್ಗೆ ಏನಿಯ ಮಾತಾಡ್ತಾವನೆ, ನೀವು ಸುಮ್ಮನೆ ನಿಂತ್ಕೊಬಿಡಿ. ನೀನು ನಿನ್ನ ಬಗ್ಗೆ ಮಾತಾಡೋ ಯಾವ ಯೋಗ್ಯತೆನೂ ಇಲ್ಲ. ಇವನೇ 10 ಪೈಸದ ಕೆಲಸ ಮಾಡೋಕ್ಕಿಲ್ಲ, ತಿನ್ಕೊಂಡು ಬಿದ್ದವನೇ. ನನ್ನ ಗಂಡನ ಬಗ್ಗೆ ಮಾತಾಡ್ತಾನೆ. ನಾನು ನಮ್ಮ ಅಪ್ಪಂಗೆ ಹುಟ್ಟಿದ್ದೀನಿ, ತಿನ್ಕೊಂಡು ಬಿದ್ದಿದ್ದೀನಿ. ನನ್ನ ಮಗ ಏನಾರು ಹುಟ್ಟವನ? ನೀನು ಕಟ್ಕೊಂಡಿದ್ಯಲ್ಲ ಗಂಡ ಅಂತ ಹೇಳ್ಬಿಟ್ಟು ಅವ್ನು ತಾನೇ ಸಾಕಬೇಕು. ಹೋಗೋಗು, ಅದೇನು ಬೆಳ್ಳಿ ಚುಕ್ಕಿ ಬೈನಲ್ಲಿ ಆಡಿಲಿವ್ರಂತೆ. ಹೋಗು ಇಬ್ರು ಹೋಗ್ರಿ. ಲ್ಯಾಗೇಜ್ ಎಲ್ಲ ಎತ್ಕೊಂಡು ಹೋಗ್ಬಿಡಿ. ಆಮೇಕಿಂದ ಅದ್ರಾಗೂ ಏನೋ ತುಂಬ್ಕೊಂಡು ಹೋಗ್ಬಿಟ್ಟಿರ. ಹುಟ್ಟು ಬಟ್ಟೆಗೆ ಏನಿಯ ಹೋಯ್ತೀವಿ ನಾವಂತನೂ. ಈಗ ನೋಡು, ಹಾಕೊಂಡಿರೋ ಬಟ್ಟೆಗೆ ಏನಿಯ ಹೋಗಿ ಇದೇ ಬಟ್ಟೆಗೆ ಏನಿಯ ಸಾಧನೆ ಮಾಡಿ ತೋರಿಸ್ತೀನಿ. ನೋಡ್ತಾ ಇರು. ನಾನೇನು ಅನ್ಕೊಂಡ್ಬಿಟ್ಟಿದ್ಯಾ? ನಾನು ಓದಿದ್ದೀನಿ, ಇವನು ಓದವನೇ. ಇಬ್ಬರು ಇಂಟೆಲಿಜೆಂಟು, ಇಬ್ಬರು ವೆಲ್ ಎಜುಕೇಟೆಡ್ಸು. ಸ್ಟ್ಯಾಂಡರ್ಡಾಗಿ ಬದುಕು ತೋರಿಸ್ತೀವಿ. ನೀನೇ ಕೊಂತ್ರಿ ನನ್ನ ಮಗ, ನೀನು ಬದುಕು ತೋರಿಸು. ಆಮೇಕಿಂದ ಗೊತ್ತಾಯ್ತದೆ ಅಪ್ಪ ಮುಂದೆ ದುಡ್ಡಾಗಿ ತಿನ್ಕೊಂಡು ಮೆರಿತಿರೋನು ನೀನು. ನೀನು ಹೆಂಡತಿ ಬತ್ತಲ್ಲ, ಆವಾಗ ತೋರಿಸ್ತೀನಿ. ತೋರ್ಸು ನೀನು ಮನಸ್ಸೇ ತೋರಿಸು. ಒಂಥರ ಖುಷಿ ಆಗ್ತೈತೆ ಕೇಳೋಕ್ಕೆ. ಸರಿ, ಬೇಗ ಹೊರಡಿ, ಟೈಮ್ ಆಗೋಗ್ಬಿಡ್ತದೆ. ಒಂದೊಂದು ಕ್ಷಣನೂ ಇಂಪಾರ್ಟೆಂಟು ನಿಜವಾಗ್ಲೂ. ಹೋಗಿ
ರೀ ಏನ್ರಿ ಮಕ್ಕ ನೋಡ್ತಾ ಇದ್ದೀರಾ? ಬರ್ರಿ ಹೋಗೋಣ. ಇವನ ಹತ್ರ ಅನ್ನಿಸ್ಕೊಳ್ಳಂತ ನಮ್ಗೇನು ಬಂದಿಲ್ಲ. ಈ ಕಳ್ಳನ ಮಗನ ಹತ್ರ ಅನ್ನಿಸ್ಕೊಂಡು ನಮ್ಮ ಅಣ್ಣನ ಹತ್ರ ಇಲ್ಲಿ ಯಾಕ್ರಿ ಇರಬೇಕು? ನಾವು ಸ್ಟ್ಯಾಂಡರ್ಡ್ ಆಗ್ಬಿಟ್ಟು ತೋರ್ಸೋಣ ಬನ್ನಿ. ಏ ಮನೆ ಬಿಟ್ಟು ಹೋಯ್ತೀವಿ ಅನ್ನೋದೇನೋ ಸರಿ, ನೀನು ನೋಡು ಸ್ಟ್ಯಾಂಡರ್ಡು ಅದು ಇದು ಹಂಗೆ ಬದುಕ್ತೀವಿ ಹಿಂಗೆ ಬದುಕ್ತೀವಿ ಅಂತ ಯಾಕೆ ಬಿಲ್ಡಪ್ ಕೊಡ್ತೀಗ? ಸಾಧನೆ ಮಾಡೋಣ ಬನ್ರಿ, ಬನ್ರಿ ಹೋಗೋಣ. ಹಬ್ಬ ತೊಲಗೋದ್ರು ಇಬ್ರು ಇನ್ನು ನನ್ನ ಲೈನು ಕ್ಲಿಯರ್ ಆಯಿತು. ನನ್ನ ಬೇಬಿಗೆ ಫೋನ್ ಮಾಡ್ಬಿಟ್ಟು ಹೇಳ್ಬಿಡ್ತೀನಪ್ಪ. ಹಲೋ, ಹಾಂ ಬೇಬಿ, ನನ್ನ ತಂಗಿ ಗಂಡ ಇಬ್ರು ತೊಲಗುದ್ರು ಕಣ ತಂಗ ಮನೆ ಬಿಟ್ಬಿಟ್ಟು. ಹಾಂ ತೊಲಗ್ಬಿಟ್ರು. ಎಷ್ಟು ಖುಷಿ ಆಗ್ತಾಯಿತ್ತು ನನಗೆ ಅಂತ ಹೇಳಿದ್ರೆ ನೀನು ಖುಷಿ ಆಗ್ತಾಯ್ತಾ? ನಾನು ಹೇಳಿಲ್ವಾ ನನಗೆ ಟೈಮ್ ಕೊಡು, ನನಗೆ ಗೊತ್ತು ಹೆಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂತ. ಅಮ್ಮ ಇರಲಿಲ್ಲ ಮನೆಯಾಗೆ, ಒಳ್ಳೆ ಟೈಮಾಗಿ ಇಬ್ರಿಗೂ ಸರಿಯಾಗಿ ಉರಿಸ್ಬಿಟ್ಟು ಹೋಗುದು ಕಳಿಸ್ಬಿಟ್ಟಿದ್ದೀನಿ. ಅದೇನೋ ಸೂರ್ಯವಂಶ ಪಿಕ್ಚರ್ಗೆ ಬೆಳೀತಾರಲ್ಲ ಹಂಗೆ ಬೆಳಕು ತೋರಿಸ್ತಾರಂತೆ. ಹ್ಞೂ ಬೆಳಕು ತೋರಿಸ್ತಾರಂತೆ. ತೋರಿಸ್ಲಿ ಅಂತ ನಾನು ಸುಮ್ಕೆ ಇದ್ದೀನಿ. ನೀನೇನು ತಲೆ ಕೆಡಿಸ್ಕೊಬೇಡ ಸರಿನಾ? ಹಾಂ ಸರಿ ಬೇಬಿ ಆಯಿತು. ನೀನು ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕು, ನೀನು ಬೇಡ, ಖುಷಿಯಾಗಿರು. ಹಾಂ ಸರಿ ಆಯ್ತು. ಲೇ ಕರ್ಕೊಂಬಿಟ್ಟು ಬಂದೆ. ಈಗ ಎಲ್ಲಿಗ್ಲೇ ಹೋಗೋದು? ನೀನು ಕರ್ಕೊಂಬಿಟ್ಟು ಬರೋದು ಬಿಟ್ಬಿಟ್ಟು ಹಂಗಲ್ಲ, ನಾ ಸೂರ್ಯವಂಶದಾಗ ಬೆಳೆದಂಗೆ ಬೆಳಿತೀವಿ ಹಂಗೆ ಹಿಂಗಿಂತ ಬಿಲ್ಡಪ್ ಕೊಟ್ಬಿಟ್ಟು ಬಂದಲ್ಲ, ಹೆಂಗೆಲೆ ಹೆಂಗೆಲ್ಲ ಬೆಳೆಯೋದು? ಇವಳು ನೋಡು, ಅಲ್ಲ ಮನೆ ಬಿಟ್ಬಿಟ್ಟು ಬಂದಿದ್ರೆ ಒಂದು ಅರ್ಥ ಸಂದಕ್ಕಿರೋದು, ಮತ್ತೆ ಹೋಗ್ಬೋದಿತ್ತು. ಇವಳು ನೋಡಿದ್ರೆ ನನ್ನ ಹೆಸರು ಚೇಂಜ್ ಮಾಡ್ಕೊಬಿಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಬಿಲ್ಡಪ್ ಕೊಟ್ಬಿಟ್ಟು ಬಂದಲ್ಲ, ಈಗ ಎಲ್ಲಿಗೆ ಹೋಗೋದು, ಏನು ಮಾಡೋದು? ನೋಡಿ ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಏನು ಮಾಡ್ತಿರೋ ಬಿಡ್ತಿರೋ, ನಾವೆಲ್ಲನೂ ಬೆಳೆದ್ಬಿಟ್ಟು ಸ್ಟ್ಯಾಂಡರ್ಡ್ ಆಗಿ ಬೆಳೆದ್ಬಿಟ್ಟು ತೋರಿಸ್ಬೇಕು ಇವ್ರಿಗೆ ಎಲ್ರಿಗೂ ಅಷ್ಟೇ. ಹಿಂಗೆಲ್ಲ ನನಗೆ ಸಾಮಾನ್ಯವಾಗಿರೋಕ್ಕೆ ಇಷ್ಟ ಇಲ್ಲ. ನೋಡಿ ನಿಮ್ಮ ಅಮ್ಮನ ಮನೆಗೆ ನಡೀರಿ, ನಿಮ್ಮ ಅಮ್ಮನ ಕೇಳೋಣ. ಯಾಕೆ ನಮಗೇನು ಅಕ್ಕಿಲ್ವಾ ಮನೆಗಿರಕ್ಕೆ? ನಡೀರಿ ಕೇಳೋಣ. ನಾನು ಈ ಮನೆ ಮಗನೇನಿಯಾ, ನನಗೆ ನಿಮ್ಮ ಮನೆಗಿರಕ್ಕೆ ಅಕ್ಕಿಲ್ವಾ ಅಂತ ಕೇಳಿ ನೋಡೇ ಬಿಡೋಣ. ಅದೇನು ಹೇಳ್ತಾರೋ ಏನೋ ಆ ಪೊದ್ದಿ ಅಂತಂದ್ರೆ ಅವಳ ಮಾತೆಲ್ಲ ಕೇಳಿಸ್ಕೊಳ್ಳೋದು ಬೇಡ. ನಾವು ಮೊದಲು ನಮ್ಗೇನು ಅನ್ನಿಸ್ತದೋ ಅದನ್ನು ಮಾಡೋಣ. ಯಾಕೆ ನಿಮ್ಮ ಮನೆಗೇನು ಕಾಸಿಲ್ವಾ? ನಡೀರಿ ದುಡ್ಡು ಇಸ್ಕೊಂಡು ನಾವು ದೊಡ್ಡ ಬಿಸ್ನೆಸ್ ಶುರು ಮಾಡೋಣ. ಬಿಸ್ನೆಸ್ ಶುರು ಮಾಡಿ ಆಮೇಕಿಂದ ನಾವು ಶಾನೆ ದೊಡ್ಡ ಸಾಹುಕಾರರಾಗೋಣ. ತೋರ್ಸೋಣ ನಮ್ಮ ಅಣ್ಣ ನಾವೇನು ಅಂತ ಹೇಳ್ಬಿಟ್ಟು. ಲೇ ನೀನು ನಮ್ಮ ಫ್ಯಾಮಿಲಿ ನಂಬ್ಕೊಂಡು ಚಾಲೆಂಜ್ ಹಾಕ್ದೇನೆ. ನಮ್ಮ ಫ್ಯಾಮಿಲಿ ಮೊದಲೇನೇ ಗೊತ್ತಲ್ಲ, ದೊಂಬರಾಟದ ಫ್ಯಾಮಿಲಿ. ನೀನು ಹೋಗಿ ನಮ್ಮ ಅಪ್ಪನ ನಂಬ್ಕೊಂಡು ನೀನು ಚಾಲೆಂಜ್ ಹಾಕಿದೀಗಲ್ಲ, ಅವ್ರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಿನ್ಗೆ ಯಾವ ನಂಬಿಕೆನೆ? ರೀ ನೀವು ಅವ್ರ ಮಗ ಯಾಕೆ ಕೊಡಕ್ಕಿಲ್ಲ? ಕೊಡ್ಲೇಬೇಕವ್ರು. ಬರ್ರಿ ಹೋಗೋಣ. ನೋಡಿ ನಿಮಗೂ ಎಲ್ಲ ಅಧಿಕಾರನೂ ಐತೆ. ಆ ಮನೆ ಮೇಲೆ ಎಲ್ಲ ಅಧಿಕಾರ ಐತೆ. ನೀವು ನಿಮ್ಮ ಮಗ ರೀ, ನೀವು ನಿಮ್ಗೆ ಯಾಕೆ ಹಕ್ಕಿಲ್ಲ? ನಿಮ್ಗೆ ಎಲ್ಲ ಹಕ್ಕು ಐತೆ. ನಡೀರಿ ಸುಮ್ಕೆ ಕೇಳೋಣ. ಹಂಗಂತೀಯಾ? ಹ್ಞೂ ಸರಿ ಬಾ.